ಬಿಟ್ಲಾಗಲ್ಲ ಗಾಡಿ. ಈಶ್ವರನ ಹೂದೋಟದಲ್ಲಿ ನೀರು ನೋಡಿ ಹೆಂಗಿದೆ. ಇದೇ ದಾಟಿ ಹೋಗ್ಬೇಕು ಅವರು. ಕನಕಾವತಿ ಅವರು ಇದರಲ್ಲಿ ಅದು ಕುದುರೆಯಲ್ಲಿ ನಿಂತು ಶೂಟ್ ಮಾಡಿದ್ರಲ್ಲ ಅದು ಇಲ್ಲೇ. ಆಮೇಲೆ ಇವರು ರಿಷಬ್ ಶೆಟ್ಟಿ ಅವ್ರ ಗ್ಯಾಂಗ್ ಎಲ್ಲ ಬ್ರಿಡ್ಜ್ ಕಟ್ಟಿತ್ತಲ್ಲ, ಇಲ್ಲಿದೆ, ತೋರಿಸ್ತೇನೆ ನಾನು ಬ್ರಿಡ್ಜ್. ಇಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ ಅಲ್ಲ ಮಾರ. ನಾನು ಹೋಗ್ತಿದ್ದೆ ಅಲ್ಲಿ ಏನಿಲ್ಲ, ಅಲ್ಲಿ ಏನಿಲ್ಲ, ಅಲ್ಲಿ ಏನಿಲ್ಲ. ರಿಷಬ್ ಶೆಟ್ಟಿ ಅವರೆಲ್ಲ ಕಟ್ಟಿರೋಂತಹ ಇದು ಸೇತುವೆ ನೋಡಿ ಇದೆ. ಪ್ರಜ್ವಲ್ ಅವರೇ ಬನ್ನಿ, ಇದು ಮುಳ್ಳೆಲ್ಲ ಇದ್ದಾವೆ. ಗಾಂಜಾ ಗಾಂಜಾ ಇದೆ ನೋಡಿ ಹೇಗಿದೆ ನೋಡಿ, ಹೇಗಿದೆ ನೋಡಿ. ಕನಕಾವತಿ ಬಂದು ಕುದುರೆಯಲ್ಲಿ ನಿಂತಿದ್ದಿದೆ ಇದೇ ಜಾಗ ನೋಡಿ, ಹೇಗಿದೆ ನೋಡಿ. ನಮಗೆ ಸ್ವಲ್ಪ ಭಯ ಆಗ್ತಾ ಉಂಟು ಇದ್ರಲ್ಲಿ ಹೋಗ್ಲಿಕ್ಕೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮೊಬೈಲ್ ಮಾತ್ರ ಇವ್ರದ್ದು 1.5 ಲಕ್ಷದ ಮೊಬೈಲು. ಇದು ನೋಡಿ, ಈ ಪ್ರಕೃತಿಯ ವಿಹಂಗಮ ನೋಟವನ್ನು ನೋಡಿ ಹೇಗಿದೆ ನೋಡಿ. ಇಲ್ಲಿ ಮೊಸಳೆ ಎಲ್ಲ ಜಾಸ್ತಿ ಉಂಟು, ಆದ್ರೆ ನಾವು ಸಿಗ್ಬಾರ್ದಷ್ಟೇ. ಇದರಲ್ಲಿ ಹೋಗುವ ಧೈರ್ಯ ಉಂಟು ನನಗೆ, ಆದರೆ ಸಹ ಭಯ ಆಗ್ತಾ ಉಂಟು. ಬೇಡ, ಯಾಕಂದರೆ ಇದು ರಾಜರ ಕಾಲದ್ದು. ಬಾಂಗ್ರಾದ ರಾಜ ಅವನ ಸೈನ್ಯವನ್ನು ತಗೊಂಡು ಬರಬೇಕಾದ್ರೆ ಅಲ್ಲಿ ನೋಡಿ ಇದು ಆಲ್ರೆಡಿ ಹೋಯ್ತು ನೋಡಿ, ಮುರಿದೇ ಹೋಯ್ತು. ಕ್ಷಮಿಸಿ, ಇದನ್ನು ಸ್ಟ್ರೈಟ್ ಮಾಡಿದ್ದೀವಿ ಬಗ್ಗಿರೋದನ್ನ. ಇದನ್ನು ನಾವು ಉಳಿಸ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ. ಇದು ಆಲ್ರೆಡಿ ಇವರು ನೋಡಿ ಕಟ್ ಮಾಡಿದ್ದೀವಿ. ಇವತ್ತು ಸ್ವಲ್ಪ ಒಳಗಾಡ್ತಾ ಇದೆ. ಒಬ್ಬೊಬ್ರು ಹೋಗ್ಬೇಕಂತ ಇದ್ರಲ್ಲಿ. ಬಾಂಗ್ರಾದ ರಾಜ ಹೇಳ್ತಾ ಇದಾರೆ. ಬಾಂಗ್ರಾದ ರಾಜ ಅಲ್ಲಿದ್ದಾರೆ ನೋಡಿ, ಬಾಂಗ್ರಾದ ರಾಜ. ಇವ್ರು ನೋಡಿ, ಇಲ್ಲಿ ದಾರಿ ಇಲ್ಲ, ಒಬ್ಬೊಬ್ರು ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹೋಗ್ಲಿಕ್ಕೆ ಇಲ್ಲಿ ದಾರಿ ಇತ್ತು, ಅವರು ಸುಮ್ಮನೆ ಕಷ್ಟಪಟ್ಟು ಆ ಕಡೆಯಿಂದ ಹೋದ್ರು ನೋಡಿ. ನಾವೀಗ ಇದನ್ನ ದಾಟ್ಕೊಂಡು ಹೋಗುವ. ನೀರು ಸ್ವಲ್ಪ ಕಡಿಮೆ ಇದೆ ಈಗ. ನಾವು ಲಾಸ್ಟ್ ಟೈಮ್ ಇವರು ಫಿಲ್ ಮಾಡೋಕ್ಕಿಂತ ಮುಂಚೆ ಜಾಸ್ತಿ ಇತ್ತು. ನಾನು ಮೊದಲೇ ಸಲ ಬಂದಿದ್ದೆ, ಆದರೆ ಅದೇ ಗೊತ್ತಿರಲಿಲ್ಲ ಇದೇ ಈಶ್ವರನ ಹೂದೋಟ ಅಂತ. ಅದು ಮೂವಿ ಬಂದ ಮೇಲೆ ಗೊತ್ತಾಗಿರೋದು. ನಾವೇ ರಿಷಬ್ ಶೆಟ್ಟಿ ಅವರಿಗೆ ಹೇಳಿದ್ವಿ, ಬಾಹುಬಲಿ ಫಾಲ್ಸ್ ಸಿಗುತ್ತಲ್ಲ, ಬಾಹುಬಲಿ ಫಾಲ್ಸ್ ಅದು ಇದೆ. ಅದೇ ರೀತಿ ಇವರು ನಮ್ಮ ರಾಜಮೌಳಿ ಅವರು ನಿರ್ದೇಶಿಸಿರುವ. ಏನು ಬರ್ತೀನಿ, ಯಾಕಂದ್ರೆ ನಾನು ಅಲ್ಲಿಂದ ಬರ್ಬೇಕಾಗ್ತದೆ.